ಆ ಕರೆಕ್ಟ್ ಆಗಿ ನೀವು ಮಾಡಿದ್ರೆ ಅಷ್ಟೇ ನಿಮ್ಮ ಗುಸುಲ್ ಆಗ್ತೈತಿ, ಇಲ್ಲಾಂದ್ರೆ ಗುಸುಲ್ ಆಗೋದಿಲ್ಲ. ಗುಸುಲ್ ಒಳಗೆ ಎಷ್ಟು ಫರ್ಜ್ ಇದೆ? 3 ಫರ್ಜ್ ಇದೆ. ಮೊದಲಿಗೆ ತಿಳ್ಕೊರಿ ನೀವು, ಗುಸುಲ್ನಲ್ಲಿ ಎಷ್ಟು ಫರ್ಜ್ ಇದೆ? 3 ಫರ್ಜ್ ಇದೆ. ಮೊದಲೇ ಫರ್ಜು ಕುಲ್ಲೀಕರಣ. ಮೊದಲೇ ಫರ್ಜ್ ಏನಿದೆ? ಕುಲ್ಲಿ ಮಾಡೋದು ಫರ್ಜ್ ಇದೆ. ಎರಡನೇ ಫರ್ಜು ನಾಕ್ ಮೇ ಪಾನಿ ಚಢಾನ, ಮೂಗ್ನಲ್ಲಿ ನೀರನ್ನು ಏರ್ಸೋದು. ठीक है, ಇದು ಎರಡನೇ ಫರ್ಜು. ಮೂರನೇ ಫರ್ಜ್ ಏನೇ ಪೂರೆ ಬದನ್ ಪರ್ ಯಾನಿ ಇಡೀ ದೇಹ ಮೇಲೆ ನೀರನ್ನು ಹಾಕೋದು. ಇದು 3 ಫರ್ಜ್ ಇದೆ. ಇದು ಕರೆಕ್ಟ್ ಆಗಿ ನೀವು ಮಾಡಿದ್ರೆ ಅಷ್ಟೇ ನಿಮಗೆ ಗುಸುಲ್ ಆಗ್ತೈತಿ, ಇಲ್ಲಾಂದ್ರೆ ಗುಸುಲ್ ಆಗೋದಿಲ್ಲ. ಈ ಗುಸುಲ್ ಮಾಡುವ ಸಂದರ್ಭದಲ್ಲಿ ಮೊದಲೇ ಫರ್ಜು ಕುಲ್ಲಿ ಮಾಡೋದು. ಕುಲ್ಲಿ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ಜನ ಏನ್ ಮಾಡ್ತಿರ್ತಾರ ಅಂದ್ರೆ ಬಾಯಿ ಒಳಗೆ ನೀರ್ ಹಾಕೊಂತಾರ, ಗಳಗಳ ಅಂತಾರ, ಉಗುಳ್ತಾರ. ಕುಲ್ಲಿ ಅಂದರೆ ಏನು? ಕುಲ್ಲಿ ಯಾವ ರೀತಿ ಮಾಡಬೇಕು? ಈಗ ಫರ್ಜನೇ ನಮ್ಮ ಸರಿಯಾಗಿ ಆಗಿಲ್ಲಪ್ಪ ಅಂದ್ರೆ ಮತ್ತೆ ನಿಮ್ಮ ಗುಸುಲನ್ನೇ ಸರಿಯಾಗಿಲ್ಲ. ಕುಲ್ಲಿ ಮಾಡೋ ಸಂದರ್ಭದಲ್ಲಿ ಇದು ಗಂಟ್ಲದು ಏನಿದೆ ಬೇರುಗಳು, ಅಲ್ಲೇ ತನಕ ನಿಮ್ಮ ನೀರು ಮುಟ್ಟಬೇಕು. ಮತ್ತು ಇದು ಹಲ್ಲಿಗಳಿನ ಅಕ್ಕಪಲ್ಲಿ ಏನಿದೆ ನಮ್ಮ ಜಬಡ ಅಂತ ಹೇಳಿದ್ದಾರೆ, ಅಲ್ಲಿ ತನಕ ಕರೆಕ್ಟ್ ಆಗಿ ನೀರು ಮುಟ್ಟಬೇಕು. ನಾವು ಬಾಯಿ ಒಳಗೆ ಸ್ವಲ್ಪ ನ್ಯಾಲ್ಗೆ ನಮ್ಮ ಸಿಹಿ ಆಯ್ತು ಉಗುಳಿ ಬಿಟ್ಟಿವಿ, ಆ ರೀತಿ ಇಲ್ಲ. ಇಲ್ಲಿ ಗಂಟ್ಲ ತನಕ ನೀರು ಹೋಗ್ಬೇಕು. ಇದಕ್ಕೆ ಕುಲ್ಲಿ ಅಂತಾರ. ಅಲ್ಲಿ ತನಕ ನೀರು ಮುಟ್ಸಾಕ್ ಕುಂತಿಲ್ಲ, ಬಿಸಿ ಬಿಸಿ ನೀರಿತ್ತು ಬಾಯಿ ಒಳಗೆ ಹಾಕೊಂಡಿರ ಬಿಳುಗಳು ಬಂದಿರ ಬುಗಳಿದಿರ, ಇಲ್ಲಿ ತನಕ ನೀರು ಮುಟ್ಟಿಲ್ಲ, ಏನಿಲ್ಲ ಅಂದ್ರೆ ನಿಮ್ಮ ಕರೆಕ್ಟ್ ಆಗಿ ಗುಸುಲ್ ಹಾಕುತ್ತಿಲ್ಲ. ಇದು ಮೊದಲೇ ಫರ್ಜ್ ಏನಿದೆ ಕುಲ್ಲಿ ಮಾಡುದು. ಕುಲ್ಲಿ ಸರಿಯಾಗಿ ಮಾಡಬೇಕು. ಕರೆಕ್ಟ್ ಆಗಿ ಬಾಯಿ 3 ಸಾರಿ ಕುಲ್ಲಿ ಮಾಡ್ತೀರಾ, ಕರೆಕ್ಟ್ ಆಗಿ ಮಾಡೋದ್ ಪ್ರಯತ್ನ ಮಾಡಿ. ಮತ್ತು ಎರಡನೇ ಫರ್ಜ್ ಏನಿದೆ ಮೂಗ್ನಲ್ಲಿ ನೀರು ನೆರ್ಸೋದು. ಸ್ವಲ್ಪ ಜನ ಏನ್ ಮಾಡ್ತಿರ್ತಾರ, ಹಿಂಗ್ 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 ಅರ್ಧ, ಇಲ್ಲಾಂದ್ರೆ ಇಲ್ಲೇ ಅಷ್ಟು ನೀರು ಹಚ್ಚಿರ್ತಿದ್ದು ಒಳಗಡೆ ಹೋಗುದಿಲ್ಲ. ನಾವು ಏನ್ ಮೂಗ್ನ ನೀರು ಹಾಕಿವಿಲ್ಲ, ಇದು ಒಳಗಿನ ಕೂದಲ ಏನಿದೆ ಹಸಿ ಆಗ್ಬೇಕು. ಮತ್ತೆ ಇಲ್ಲಿ ನಮ್ಮ ನರಂ ಹಡ್ಡಿ ಎಲಬಿದೆ ಇಲ್ಲಿ ಒಳಗೆ, ಅಲ್ಲೇ ತನಕ ನೀರು ಮುಟ್ಟಿಸ್ಬೇಕು. ಅಲ್ಲಿ ತನಕ ನೀರು ಹೋಗಿದ್ರೆ ಅಷ್ಟೇ ನಿಮ್ಮ ಗುಸಲ್ ಆಗೋದು, ಇಲ್ಲಾಂದ್ರೆ ಗುಸಲ್ ಆಗೋದಿಲ್ಲ. ಮೊದಲೇ ಮಾತು ಹೇಳ್ಕೊರಿ, ವಜೂನಲ್ಲಿನೇ ಇದೇ ರೀತಿ ಇದೆ, ಸುನ್ನತ್ ಇದೆ, ಮೂಗ್ನಲ್ಲಿ ನೀರು ಎರ್ಸೋದೇನಿದೆ. ಮತ್ತು ಗುಸುಲ್ನಲ್ಲಿ ಏನಿದೆ ಫರ್ಜ್ ಇದೆ. ನಾವು ಗುಸುಲ್ನಲ್ಲಿ ಸುಸ್ತಿ ಮಾಡಕ್ ಹೊಂದಿದೀವಿ, ನೀರು ತಗೊಂಡಿವಿ ಹಿಂಗ್ 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 ಮಾಡಿ ಆತಿಲ್ಲ, ನಿಮ್ಮ ಗುಸುಲ್ ಆಗೋದಿಲ್ಲ. ಇದು ಕರೆಕ್ಟ್ ಆಗಿ ಇಲ್ಲಿ ತನಕ ನೀರು ಮುಟ್ಟಿಸ್ರಿ. ಅಲ್ಲಿ ತನಕ ನೀರು ಮುಟ್ಟಿಸಿದ್ರೆ ಅಷ್ಟೇ ನಿಮ್ಮ ಗುಸಲ್ ಆಗೋದು. ಈ ರೀತಿ ಹೇಳಾಕೊಂತಾರೆ. ಮತ್ತು 4ನೇ ಫರ್ಜ್ ಏನಿದೆ, 3ನೇ ಫರ್ಜ್ ಏನಿದೆ, ಇಡೀ ದೇಹ ಮೇಲೆ ನೀರನ್ನು ಹಾಕೋದು. ಸ್ವಲ್ಪ ಜನ ಮಾಡ್ತಿರ್ತಾರ, ಬಳ ಬಳ ನೀರ್ ಹಾಕ್ತಿರ್ತಾರೆ, ಇಲ್ಲಿ ಇನ್ನು ಒಣಗಿದೈತಿ, ಇಲ್ಲಿ ಒಣಗಿದೈತಿ, ಇಲ್ಲಿ ಗಂಟ್ಲ ಕಿವಿನ ಹಿಂದೆ ಒಣಗಿದೈತಿ, ಸರಿಯಾಗಿರಿಲ್ಲ, ಫಟಾಫಟ್ ಫಟಾಫಟ್ ನೀರು ಹಾಕೊಂಡು ಹಾಗೆ ಬರತ್ತೀವಿ. ಸ್ವಲ್ಪ ಏನಾದ್ರೆ ಭಾಗ ಒಣಗಿದಿದ್ದರೆ ನಿಮ್ಮ ಗುಸುಲ್ ಆಗಿಲ್ಲ. ಮೊದ್ಲೇ ತಿಳ್ಕೊರಿ, ಇಡೀ ದೇಹ ಹಸಿ ಆಗ್ಬೇಕು. ಇಡೀ ದೇಹ ಏನಿದೆ ಹಸಿ ಆಗ್ಬೇಕು. ನೀರು ಮುಟ್ಟ